ಏನ್ ಚೆನ್ನಾಗಿಲ್ಲ ಅಲ್ಲ. ಬಡ ಅಗತ್ಯ ಇಲ್ಲ, ಯಾವಾಗ ತಕೊಂಬಂದ್ರು ಬರೀ ಇದೊಂದೇ ಕಲರ್, ಇನ್ಯಾವುದು ಸಿಗಲ್ವಿ. ಅವಳಿಗೆ ಬರೀ ನಮ್ಮ ಅಕ್ಕೈ ಕೆಂಪ, ನಾವು ನನಗೆ ಬರೀ ಇಂಥ ಹೊಸ್ರು. ಬರೀ ಇವೇನು ಬರೀ ಇವೇನು. ನಮ್ಮ ಹುಡುಗರಿಗೆ ಕೌದಿ ಹೊಲಿಸ್ತೀನಿ. ನಾನು ಸೀರೆನ ಹುಡ್ಕಮಲ್ಲ. ಕೌದಿ ಹೊಲಿಸಿ ಅಡಿ ಕಾಸ್ಕೊಂತೀನಿ ಇಂಥ ಸೀರೆ. ಅಲ್ಲ ಏನೇನು ಬಡ ಅಗತ್ಯ ಆಗಿಲ್ಲ. ಅವ್ರ ಮಗಳಿಗಾದ್ರೆ ಒಳ್ಳೆಯ ತಗೊಂಬರ್ತಾರೆ, ನನಗೆ ಇಂಥವು. ಹಾಗಾಳ ಪಾರ ತಕಯ್ಯಾತ ಸೀರೆ ನೋಡ್ತಾ ಐತಿ. ಏನು ಪಾರ ತಕಯ್ಯ ಸೀರೆ ತಗೊಂಡಿದ್ದೀಯೇ? ನಾನೇ ಅದಕ್ಕೆ ತಕೊಂಬಂತಕ್ಕ ಇಂಥದ್ದು. ಅವ್ನು ನಮ್ಮ ಅಣ್ಣ ಯಾಕೆ ತಂದು ಕೊಟ್ಟು ಹೋಗಿ ಅವನಿ. ನೋಡು, ಅವ್ರ ಮಗಳಿಗಾದ್ರೆ ಒಳ್ಳೊಳ್ಳೆ ಸ್ಯಾನೆ ರೇಟಿಂಗ್ ತರ್ತಾನೆ. ನಮಗೆ ನೋಡಿ ಏನು ಇದೇನು 300 ರೂಪಾಯಿನ ಏನು 500 ರೂಪಾಯಿನ. ಇಂಥದ್ದು ತಕೊಂಬಂದವನಿ. ಅಲ್ಲ ಬಡ ಗಚ್ಚಿಯಾಗಿಲ್ಲ ನೋಡಿ. ಏನೇ ಸೆನಕ್ಕಿಲ್ಲ ನೋಡಿ. ಹಂಗೇನು ಅವಳು ನಮ್ಮ ಅಕ್ಕೈಗೆ ಬರೀ ಕಾರ್ಗೈದಾಳೆ ಅಂತ ಅವಳು ಬರೇ ಕೆಂಪನ ಓದ್ಕೊಬತ್ತಾರೆ. ನಾನು ಒಂದಿಟ್ಟು ಬೆಳಗೈಗೆ ನೀವು ಒಂದಿಟ್ಟು ಎಳಗೆ ಕೈಗೆ ಅಂತ ಬರೀ ಇಂಥವು. ನೋಡು ಬರೇ ಇವೇನಿ ಬರೇ ಇವೇನಿ. ಒಳ್ಳೆ ಒಂಬತ್ತು ಒಂದು ಉಡ್ಸೋಕ್ಕಾಗಲ್ವ ಹೆಣ್ಮಕ್ಳಿಗೆ. ಇದು ನಾ ಜಾಕೆಟ್ ಹೊಲಿಸ್ಕೊಂಬರಮಣಿ ಸೀರೆ ಉಡ್ಕೊಂಬಂತೆ ಅಂತ ಹೇಳಿ ಕೊಟ್ಟೋಗಿ ನನ್ನ ನಮ್ಮ ಅಣ್ಣ ಎಡ್ಡಿನ ಕಡೆ ಕೊಡಕ್ಕೆ ಬಂದಿದ್ದ ತಕೊಂಬಂದು ಕೊಟ್ಟೋಗ್ಯಾನ. ಇಕ್ಕಿ ಕೋಲಿ ಒಂದು ದಂಡ. ನಾನು ಇಂಥ ಉಡ್ಕೊಂಬದೇ ಇಲ್ಲ. ನಮ್ಮ ಮನೆಯಾಗ ಹಂಗೇನಿ, ನನ್ನ ತಮ್ಮ ನನಗೂ ಹಂಗೇನಿ. ಬರೇ ಇಲ್ಲೋಡು ಕೆಂಪು ಕಲರ್ನ ಒತ್ಕೊಬತ್ತಾನೆ, ಇಲ್ಲಾಂದರೆ ಅವೇ ಎಂತೆಂಥವೋ ಒತ್ಕೊಬತ್ತಾನೆ. ಕಲರ್ ಒಳ್ಳೆ ತರೋದೇ ಇಲ್ಲ. ಹಂಗೆ ಮತ್ತೆ ಬರೇ ತೊಂದವೇ ತುತ್ತಾರೆ. ನನ್ನ ತಂಗಿಗೆ ಹಂಗೇನಿ, ಅವಳಿಗೂ ಕೆಂಪು ಕೈದಾಳೆ ಒಂದಿಟ್ಟು ಅಂತ ಹೇಳಿ ಬರೇ ಕಾಪಿ ಕಲರ್ ತೊತ್ತಾನೆ. ಕಾಪಿ ಕಲರ್ ಬರೇ ಹಳೆ ಮಾಸಲು ಕಲರ್ ಅಂತ ತರೋದೆ ಸೀರೆನ. ಚೆನ್ನಾಗೈತೆ ಹೊಸ್ರದು, ಏನಂತ ಕ್ವಾಲಿಟಿ ಇಲ್ಲ ಅಲ್ಲಿ. ಮಗಳಿಗೆ ಅವ್ರ ಸ್ವಂತ ಮಗಳಿಗೆ 5,000 ರೂಪಾಯಿ ರೇಷ್ಮೆ ಸೀರೆ ಕೊಡ್ಸೇವ್ರಂತೆ. ಸ್ವಂತ ಮಗಳಿಗೂ ಅವ್ರಿಗೆಲ್ಲ ಅಳಿಗಳಿಗೂ ಎಲ್ಲ ಕೊಡ್ಸೇವ್ರಂತೆ. ನಾನೀಗ ನೋಡಿ ಇಂಥದ್ದು ಬಡಗಕ್ಕೆ ಆಗಿಲ್ಲ. ಅಲ್ಲ ಏನಾನ ಬಿಡಪ್ಪ, ಒಂದಿಟ್ಟು ಚೆನ್ನಾಗೈತಿ. ನಾನು ಇಂಥ ಹುಡ್ಕೊಂಬದೇ ಇಲ್ಲ. ನೀನು ಕಂಡಂಗೆ ನಾನು ಎಂತೆಂಥ ಹುಡ್ಕೊಂತೀನಿ ಅವಳೆ ಮಂಜಕ್ಕ. ನಾನು ಇಂಥವೆಂದನೂ ಹುಡ್ಕೊಂಡಿದ್ದೀನೇನು. ಕೌದಿ ಹೊಲಿಸ್ತೀನಿ. ಇದು ನಿನ್ನ ನಾ ಜಾಕೆಟ್ ಹೊಲಿಸ್ಕೆ ಅಂತ ಕೊಟ್ಟೋಗ್ಯಾನ ಮುಂದಾಗ್ಲೇನು ಎಡ್ಡಿಂಗ್ ಕಾರ್ಡ್ ತಗೊಂಬಂದು. ನಾನು ಹಚ್ಚನೇ ಇಲ್ಲಪ್ಪ ಸ್ವಾಮಿ, ನಾನು ಇದು ಹುಡ್ಕೊಂಬಲ್ಲ, ಬಡಗತಿಯಾಗಿಲ್ಲ ಅಂದೆ. ಹುಡ್ಕೊಂಬಿಲ್ಲ ನಾನೇನು ಮಾಡಲ್ಲ ಅಂತ ಅದೇ ಹೋದ. ಮತ್ತು ಯಾರನ್ನ ಕೇಳ್ತಾರೆ, ಮದುವೆ ದಿನ ನಿಮ್ಮ ಅಣ್ಣಯ್ಯ ಸೀರೆ ತಂದಿರಲಿಲ್ವೇ ಅಂತ ನಾನು ಹೇಳ್ತೀನಿ. ಇಲ್ಲ ನನಗೆ ತಂದಿರಲಿಲ್ಲ, ನನಗೇನು ಅಂಥದ್ದೇನು ತಂದಿರಲಿಲ್ಲ, ಅದನ್ನ ಮದುವೆಗೆ ಹುಡ್ಕೊಂಬಂಗಿರಲಿಲ್ಲ, ಅಚ್ಚೆ ಹುಡ್ಕೊಂಡಿಲ್ಲ ಅಂತಿನ್ನ. ಹಂಗೆ ಮತ್ತೆ ತವ್ರ ಮನೆಯವರು ಒಳ್ಳೆ ಸೀರೆಗಳೇ ತರಲ್ಲ, ಬರೇ ಇಂಥ ತುಪ್ಪಾರಿ. ನೋಡಮ್ಮ ಇದು ಹಂಗೈತಿ. ಇಂಥ ತಕೊಂಬಂದ ನಮ್ಮ ಅಣ್ಣಯ್ಯ. ಇದು ನಿನ್ನ ಜಾಕೆಟ್ ಹೊಲಿಸ್ಕೊಂಡು ಹುಡ್ಕಂಬ ಅಂತ ಹೇಳಿ ಕೊಟ್ಟೋಗಿ ಮದ್ವೆ ಅಂತೆ ಮಗೊಂದು ಅಕ್ಕೆ ತಕೊಂಬಂದವ್ರಿ. ಹಾಗಳ ಯಾತ ನೋಡ್ತೀರಾ ಪಾರತಮ್ಮನ ಮಂಜಕ್ಕ? ಯಾತ ಇಲ್ಲ ಕಣ್ಲಸ್ ಮಕ್ಕ. ಈಗ ನಮ್ಮ ಅಣ್ಣ ಸೀರೆ ತಕೊಂಬಂದಿದ್ದ ಮಗನ ಮದ್ವೆ ಅಂತ ಹೇಳಿ ಬಡ ಅಗತ್ಯ ಇರಲಿಲ್ಲ, ಅಚ್ಚೆ ಬೈಕಂತಿದ್ವಿ. ಬರೇ ಒಂದೇ ಥರದ ಓದ್ಕೊಂಬರ್ತಾರೆ. ಯಾವಾಗ ತಕೊಂಬಂದು ಒಂದೇ ಕಲರೇ, ಬೇರೆ ಕಲರ ತರೋದೇ ಇಲ್ಲ. ನಮ್ಮ ನಮ್ಮ ತಂಗಿಗೂ ನಮ್ಮ ಅಕ್ಕೈಗೂ ಬರೇ ಇಂಥವೇನೆ. ಅವ್ರಿಗೂ ಮಗಳಿಗೆ ಮಾತ್ರನ ಒಳ್ಳೆ ತೊತ್ತಾರೆ. ಅವ್ರ ಮಗಳಿಗೂ ಅವ್ರ ಸೊಸೆಯರ್ಗೂ ಒಳ್ಳೆ ತೊತ್ತಾರೆ. ಪರತಕಯ್ಯ ನಿಮ್ಮ ಅಣ್ಣನ ಮಗನ ಮದ್ವೆನಾ ಮಗಳು ಮದ್ವೆನಾ? ಮಗಳು ದಾಳಿ ಮಾಡ್ಯವ್ರಿ ಮಗೊಂದು. ಮಗನ ಮದ್ವೆ ಹೆಂಗ ಒಬ್ನೇ ಮಗ ಒಬ್ನೇ ಮಗಳು ಚೆನ್ನಾಗಿ ಮದುವೆ ಮಾಡಿವ್ರಲ್ಲಿ. ಇವಾಗ ಹೆಂಗ ಒಬ್ಬ ಮಗಂದು ಬೇರೆ ಒಳ್ಳೆ ತೋರ್ಬೇಕಿಲ್ಲ. ಅಲ್ಲ ಒಬ್ನೇ ಮಗ ಇರೋದು ಒಳ್ಳೆ ತಂದ್ಬೇಕಾ ಹೇಳತ್. ಎಂತ ತಂದವ್ರು ಏನು ಸೆನಕ್ಕಿಲ್ಲಮ್ಮ, ನೋಡಕ್ ಮಾತ್ರ ಒಂದಿಟ್ಟು ಹಂಗೆ ಸೆನಕ್ಕಂಬತ್ತೆ ಏನು ಸೆನಕ್ಕಿಲ್ಲ. ತೆಳ್ಳಗೈತೆ ಹಂಗೇನೆ ಸೆನಕ್ಕಿಲ್ಲ. ಊರ್ ಮಟ್ಟಿ ರೀಟ್ ಆಗುತ್ತೆ. ಇವಾತ್ರ ಹೊಸ ಡಿಜೆ ನಂಬರಲ್ಲಿ ಅಂತವೇನಮ್ಮ. ಯಾತ್ ಹೊಸ ಡಿಸೈನ್ ಅಲ್ಲ ಹೊಸ ಡಿಸೈನ್ ಅಲ್ಲ ತೆಗಿ. ಇವು ಯಾತ್ರವೆಲ್ಲ ಹಳೆ ಡಿಸೈನ್ ನಾವು. ಸೀರೆ ಹೊಸ ಡಿಸೈನ್ ಅವಲ್ಲ ಏನಲ್ಲ. ನಮ್ಮ ಅಣ್ಣೇನು ಹಂಗೆ ಮತ್ತೆ ಬಡಗತಿ ಎದ್ದತ್ತರಲ್ಲ. ನಮ್ಮ ಅಣ್ಣೆ ಕೊಡ್ತಾನಮ್ಮ. ನಮ್ಮ ಅಕ್ಕೆ ಇದ್ದಾಳಲ್ಲ, ನಮ್ಮ ಅಣ್ಣೆ 1,000 ರೂಪಾಯಿ ದುಡ್ಡು ಕೊಟ್ಟರು 500 ರೂಪಾಯಿ ಬೈಚಿಕ್ಕೆಂತಾಳೆ. 500 ರೂಪಾಯಿ ಬೈಚಿಕ್ಕೊಂಡು ಇನ್ನು 500 ರೂಪಾಯಿ ಉಳಿಸ್ಕೊಂಡು 500 ರೂಪಾಯಿನ ತೊತ್ತಾಳೆ. ಆ ಪಾಟಿ ರೇಟ್ ನಾವು ಯಾತಕ್ಕೆ ಅಂತ ಹೇಳಿ. ಯಾತ್ರೆ ಹೊಸ್ಮಕ್ಕ ಹಿಂಗೆ ಮಾತಾಡ್ತೀರಾ? ಯಾತಿಲ್ಲ ಏಳು ಪಾರತಮ್ಮರ ಅಣ್ಣಯ್ಯ ಸೀರೆ ತಕೊಂಬಂದಿತ್ತಂತೆ. ಅದಕ್ಕೇನೆ ನೋಡಿ ಅಂತ ತಕೊಂಬಂದವ್ ನಮ್ಮ ಅಣ್ಣಯ್ಯ. ಬಡಸನಕ್ಕಿಲ್ಲ ಇಂಥ ತಕೊಂಬಂದವನಿ ಅಂತ ಹೇಳ್ತಿದ್ಲು ನಮ್ಮ ಅಣ್ಣಯ್ಯನು. ಅವನೇ ಕಣಮ್ಮ ಅಂತ ನಾನು ಹೇಳ್ತಿದ್ದೆ. ಮಂಜಕ್ ನಮ್ಮ ತಮ್ಮನು ಅಂತಾನೆ ಅಂತ ಹೇಳಿ ಮಂಜಕ್ನು ಹೇಳ್ತಿದ್ಲು. ಅಲ್ಲ ನೋಡಿ ಬಾಡ ಸೆನಕ್ಕಿಲ್ಲ ಅಂತ ತಕೊಂಬಂದ ಸೀರೆನ ಅಂತ. ನಮ್ಮ ಅಣ್ಣಯ್ಯನು ತೊತ್ತ ನಿಂಗಜ್ಜಿ 1,000 ರೂಪಾಯಿ ದುಡ್ಡು ಕೊಡ್ತಾನೆ ತಕೊಂಬ ಅಂತೇಳಿ ಅವಳು ನಮ್ಮ ಅಕ್ಕೆ 500 ರೂಪಾಯಿ ಉಳಿಸ್ಕೊಂಡು 500 ರೂಪಾಯಿ ನಾವ ಸೀರೆ ತಕೊಬತ್ತಾಳು 1,000 ರೂಪಾಯಿ ಕೊಟ್ರೆ ಅಂತಾಳು. ನಮ್ಮ ಅಣ್ಣ ಎಲ್ಲಂಗ ಕೊಡ್ತಾರೆ. ಅವಳೇನಿ ಬಂದಿರಾಳೆ ಹಂಗೆ ಮಾಡೋದು. ಏನು ಮಾಡೋಕ್ಕಾವತ್ತು ಬಿಡ್ರಿ ತಾಯಾರ. ಹಂಗೇನಿ ಯಾಂತವ ತೋರ್ ಮನೆ ಸೀರೆ ಹುಡ್ಕೊಂಡ್ರ ಆತಮ್ಮ. ನೀವಂತೂ ಬೋಲ್ ಜರಿತೀರ ಕಾಣಿರತ್ ಮಕ್ಕ. ಅವ್ರು ತೋರ ವಿನ್ಯಂತ ತೋತಾರೆ ಹೇಳತ್ತ. ಎಂತದ ತೋರ್ ಮನೆ ಸೀರೆ ಹುಡ್ಕೊಂಡ್ರ ಆತಮ್ಮ.
ಹಂಗಲ್ಲ ನಿಂಗಜ್ಜ ಒಂದಿಟ್ಟು ಚೆನ್ನಾಗಿರತ್ತೆ ತರಬೇಕು. ಒಂದಿಟ್ಟು ಚೆನ್ನಾಗಿರತ್ತೆ ಅಂದರೆ ನೆನೆಸ್ಕೊಂತಾರೆ. ಏ ಬಿಡ್ರೆ ತಯಾರತ್ತ ನೀವು ಅದ್ನೇ ನಂಗೆನೆ ಅಯ್ಯಪ್ಪ. ಯಾಕೆ ಚೆನ್ನಾಗಿಲ್ವೇನ ಗಳಗನ್ವಾಗೈತಿ ಹೊಸ್ರುದಂಗೆ ಎಂತ ಚೆನ್ನಾಗೈತಿ. ಬೋಲ್ ಚೆನ್ನಾಗೈತಮ್ಮ ಸೀರೆ. ನಿನ್ನಂತ ಮುದುಕರು ಪ್ರತಿಕ್ರಿ ಇಂಥವು ಚೆನ್ನಾಗಿರ್ತಾವೆ. ನಮ್ಮಂತವ್ರಿಗೆ ನೀವೇನು ಚೆನ್ನಾಗಿಲ್ಲ. ನಮಗೆ ಒಂದು ರೇಷ್ಮೆ ಸೀರೆ ತಂದರೆ ಒಂದು 5,000 ರೂಪಾಯಿದ ಬಿಡಪ್ಪ. ಒಂದು 5,000 ರೂಪಾಯಿ ಸೀರೆ ತಂದವನೇ ನಮ್ಮ ಅಣ್ಣಯ್ಯ ಅಂಬೋದೊಂದಿಟ್ಟು ಖುಷಿ ಇರುತ್ತೆ. ಅವೆಂತವ ಇವೇನೇನು 500 600 ಆಟಯ್ಯ. ನಾನಿಂತ ಹುಡ್ಕೊಂಬದೇ ಇಲ್ಲ. ನಾನು ತಗೊಂಡಾಗ 5,000 ರೂಪಾಯಿ ಸೀರೆ ತಕೈದೆ ಒಳ್ಳೆ ತೋರ್ಬೇಕು. ಹೆಣ್ಮಕ್ಳಿಗೆ ಇಂಥವು ತಗೊಂಬಂದ್ರೆ ಎಲ್ಲ ಬೈಕೆಂಬ್ತಾರೆ. ಮತ್ತೆ ನೀವು ಸುಮ್ಮನೆ ದುಡ್ಡು ಇಸ್ಕೊಂಡು ನೀವೇ ತಂದ್ರೆ ಆತಮ್ಮ. ಎಂತ ಬೇಕಾ ಅಂತವ ಕೊಡೋದು ಇಲ್ಲ. ದುಡ್ಡು ಕೊಡೋ ಮಾರೆ ನಾವೆಲ್ಲ ತಕೊಂತೀವಿ ಅಂದ್ರೂ ಕೊಡಲ್ಲ ಏನಿಲ್ಲ. ನಾನು ಹೇಳ್ತೀನಿ ದುಡ್ಡು ಕೊಡು ನಾನು ತಕೊಂತೀನಿ ಅಂತ ಹೇಳಿ ಬರೀ ಒಂದೇ ಥರದವೇ ತಕೊಂಬತ್ತಾರೆ ತರಸತ್ತಿಗೆಲ್ಲ. ಹೆಣ್ಮಕ್ಳು ನೆನೆಸ್ಕೊಂಬಂತವ ತೋರ್ಬೇಕು ನಿಂಗಜ್ಜಿ. ಈಗಳಪ್ಪ ನಮ್ಮ ಅಣ್ಣ ತಂದಿದ್ನಪ್ಪ ಇದನ್ನ ಅಂತ ಹೇಳಿ ನೆನೆಸ್ಕೊಂಡು ಹುಡ್ಕಬೇಕು. ಎಂತ ಚೆನ್ನಾಗೈತೆ ಯಾರು ತಂದಿದ್ರಮ್ಮ ಅಂತ ಕೇಳ್ಬೇಕೆಲ್ಲ ನಾನು. ಹೋಗಿತ್ತಾಗೆ ಯಾರು ತಂದಿದ್ರಿ ಸೀರೆನ ಅಂತ ಕೇಳಬೇಕು. ಯಾರು ತಂದಿದ್ರು ಅಂತ ಕೇಳಿದ್ರೆ ನಮ್ಮ ಅಣ್ಣ ತಂದಿದ್ದ ಅಂತ ಹೇಳಿ ಹೇಳ್ಕೆಮ್ಮಕ್ಕೆ ಖುಷಿ ಆಗುತ್ತೆ. ಹೇಳ್ಕೆಮ್ಮಕ್ಕಂಗೆ ಸಂತೋಷದಂಗಾಗುತ್ತೆ. ಅವು ಬಡಗತಿಯಾಗಿಲ್ಲ ಸೀರೆ ಚೆನ್ನಾಗಿಲ್ಲಮ್ಮ ಯಾರು ತಂದಿದ್ರು, ಅಯ್ಯೋ ನಮ್ಮ ಅಣ್ಣ ತಂದಿದ್ದಂತ ಹೇಳ್ಕೆಮ್ಮಕ್ಕೆ ನಾಚಿಕೆ ಆಗುತ್ತೆ. ಹಂಗೇನು ಒಳ್ಳೆ ತಕೊಂಬಂದ್ರೆ ನಮ್ಮ ಅಣ್ಣ ತಕೊಂಬಂದಿದ್ದ ಅಂತ ದೊಡ್ಡದಾಗಿ ಹೇಳ್ಕೋಬಹುದು. ನಾವೇನಮ್ಮ ನಮ್ಮ ಅಣ್ಣಯ್ಯ ಎಂತವನ ತರ್ಲಿ ಹುಡ್ಕೊಂತೀವಿ. ಎಂತವ ತಕೊಂಬಂದ್ರು ಎಂತವ ನಮ್ಮ ಅಣ್ಣ ತಕೊಂಬಂದವನಿ ಅಂತ ಹೇಳಿ 100 ರೂಪಾಯಿ ಸೀರೆದೆ ಓದ್ತಾರಲ್ಲಮ್ಮ. ನಾವೇನಿಲ್ಲ ಖುಷಿ ಪಟ್ಕೊಂಡು ಹುಡ್ಕೊಂತೀವಿ ಅವ್ರ ಮನೆ ತಂದವ್ರೆ ಅಂತ ಹೇಳಿ. ಜಾಕೆಟ್ ಪಿಸಿಕ್ ಮಾಡ್ಲಿಕ್ಕೆ ಹೋಯ್ದ್ರು ನಮ್ಗೆ ಓಟ ಸಂತೋಷ ಆಗುತ್ತಮ್ಮ. ನೀವೇನು ಈಗಲೂ ಬೋಲ್ ಜರಿತೀರಿ ಹೇಳಿ. ನಿನ್ನ ಕಾಲದಾಗ ಹಂಗಿತ್ತು, ಈ ಕಾಲದಾಗ ಹಂಗಿಲ್ಲ ಸುಮ್ಮನೆ. ಆವಾಗ ಒಂದಿಟ್ಟು ಹೋದ್ರೆ ಹೆಣ್ಮಕ್ಳನ್ನ ಚೆನ್ನಾಗಿ ಕಾಣಾರ. ಈಗ 7ರಾಗೆ ಆಟಿ. ಯಾರೋ ಒಬ್ಬೊಬ್ರು ಈಗ ಅವರು ಚೆನ್ನಾಗಿರ್ತಾರೆ. ನಮ್ಮ ಅಣ್ಣರು ಈಗ ನಮ್ಮ ಬಂದಿರೋ ನಮ್ಮ ಅತ್ತೆ ಇದ್ದಾಳಲ್ಲ ಆಗ ಅವಳೇನಿ ನಮ್ಮ ಅಣ್ಣ ಹೆಂಗನ ನಮ್ಮ ತಂಗಿ ಅಂತ ಕಲಸ್ಮಕ್ ಅಂತ ಬೋಲ್ ಆಸೆ ಮಾಡ್ತಾನೆ ನಮ್ಮ ಅಣ್ಣಯ್ಯ. ನಮ್ಮ ಅತ್ತೆ ಇದ್ದಾಳಲ್ಲ ಬಂದಿರೋಳು ಅವಳೇ ಇದು ಮಾಡೋದು. ಅವಳೇ ನಮ್ಮ ಅಣ್ಣಗೆ ಸುಮ್ಕಿರಪ್ಪ ಅಂತ ವರ್ಷ ಇನ್ನೇನು ಅಂತಾಳೆ. ಘನವಾಗಿ ನಮ್ಮ ಅಣ್ಣ ಯಾವಾಗ ವರ್ಷ ಗೌರಿ ಹಬ್ಬದಾಗೆ ಸೀರೆ ಕೊಡ್ಸಾನ. ಅವಳು ನಮ್ಮ ಅತ್ತೆ ಬಿಡತ್ತ ಆಗ್ಲೆಲ್ಲ ಇನ್ನೇನು ಅಲ್ಲ ವರ್ಷ ತರ್ಬೇಕಂದ್ರೆ ಹೆಂಗಾಗುತ್ತೆ. ಏನು ಬೇಡ ಸುಮ್ಕಿರು ಅಂತಾಳ ಅವಳು ಬಂದಿರಾಳು. ಬಿಡ್ರತ್ತ ನೋಡ್ಕೊಳತ್ತ ಅವೇನೇನು ಸೀರೆನ ಏನು ನೋಡ್ಕೊಳತ್ತ. ಮಾಡೋಕ್ಕಾಗಲ್ಲ ಯಾವ ತಂದಿರೋ ನೋಡ್ಕೋಬೇಕು ಜರಿಬಾರ್ದು. ಬೈಕೆಂಬ್ತಾರೆ ಹೆಣ್ಮಕ್ಳು ನೋಡಪ್ಪ ಅಂತ ತಂದ್ರು ಜರಿತಾರೆ ಅಂತ ಹೇಳಿ ಬೈಕೆಂಬ್ತಾರೆ. ನೋಡ್ಕ ತಗಿ ನಾನು ಯಾತಕ್ಕಿಂತ ಹುಡ್ಕೊಂಡೇನು ಬೇಡ ಸೆನಕ್ಕಿಲ್ಲ. ಯಾರು ಹುಡ್ಕೊಂತಾರೆ ಅಲ್ಲ ಕಣಿ ಪರತಮ್ಮ. ನೀನು ಯಾವಾಗ ಹುಡ್ಕೊಂತಿ? ಆವಾಗ ಒಂದು ಪಟು ನಿಮ್ಮ ಅಣ್ಣ ಅದು ಯಾವ್ದಾಗ ಒಂದು ತಕೊಂಬಂದು ಕೊಟ್ಟ ಆವಾಗಲೂ ಹಿಂಗೆ ಜರ್ದೆ. ಯಾವಾಗಲನ ಯಾತ್ರಾಗನ ದೇವ್ರನಾಗ ಯಾತ್ರಾಗ ತಂದಿದ್ದ ಆವಾಗಲೂ ಹಿಂಗೆ ಜರ್ದೆ. ಈಗಲೂ ಹಂಗೆ ಜರಿತಾ ಇದೆಯಾ. ಯೋಟನ ಜೈಬಾರ್ದು. ತವ್ರ ಮನೆದ ಇಷ್ಟಪಟ್ಟು ಹುಡ್ಕೋಬೇಕು ಸುಮ್ಮನೆ. ತವ್ರ ಮನೆಯವ್ರು ನಮ್ಮ ಅಣ್ಣ ತಂದವ್ರಲ್ಲ ಅಂತೇಳಿ ಖುಷಿಪಟ್ಟು ಸುಮ್ಮನೆ ಹುಡ್ಕೋಬೇಕು. ಸುಮ್ಮನೆ ಹುಡ್ಕೊಂಡ್ರಿ ಯಾವ್ದು ಇರಲ್ಲ ಜರಿಗೆ ಹೋಗ್ಬಾರ್ದು. ಅದ್ಕದೆ ಇಲ್ದಂಗೆ ಆಗುತ್ತೆ ಸುಮ್ಮನೆ. ನೋಡೋದ್ರಲ್ಲ ವೀಕ್ಷಕರೇ, ನಮ್ಮ ಹೆಣ್ಮಕ್ಳಿಗೆ ತೋರ್ ಮನೆ ಸೀರೆ ತಂದರೆ ಏನ ಅತ್ತಿಯರು ಬಂದಮೇಲೆ ಜರಿಯೋದು ಜಾಸ್ತಿ. ಇನ್ನು ಸ್ಯಾನಿಕಿರ ತರಬೇಕಾಯಿತು ಅಂತ ತರಬೇಕಾಯ್ತು, ನನ್ನ ತಲೆ ಕಲರ್ ಇತ್ತು ಬೇರೆ ತರಬೇಕಾಯ್ತು ಅಂತ ಹೆಣ್ಮಕ್ಳು ಜರಿಯೋದೇ ಜಾಸ್ತಿ. ಏನು ಮಾಡೋಕ್ಕಲ್ಲ. ಓಕೆ ವೀಕ್ಷಕರೇ, ನೀವು ಹಿಂಗೇನ ನಿಮ್ಮ ಕಡೆ ನಿಮ್ಗೆ ಆಗಿರೋದೇನಾದರೂ ಇದ್ದರೆ ನಿಮ್ಮ ಅತ್ತೆನೋ ನೀವು ಯಾರಾದರೂ ಹಿಂಗೆ ಜರ್ದಿರೋದೇನಾದರೂ ನಿಮ್ಮ ಕಡೆ ನೆನಪಿದ್ರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.